ಮಕರ ರಾಶಿ. ಈ ವರ್ಷದ ಆದಿಯಲ್ಲೇ ಬರುವ ಗುರುಬಲದಿಂದ ಸರ್ವ ಸಂಕಟವನ್ನು ಬಹಳ ಸುಲಭವಾಗಿ ದಾಟುವಿರಿ. ಭೌತಿಕವಾಗಿ ಹೆಚ್ಚು ಪ್ರಬುದ್ಧರಾಗುತ್ತೀರಿ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ. ಉನ್ನತ ಶಿಕ್ಷಣ ಪಡೆಯಬೇಕು ಎಂದುಕೊಂಡವರಿಗೆ ಬಹಳಷ್ಟು ಅನುಕೂಲಗಳು ಉಂಟಾಗಲಿವೆ. ಸಂತಾನ ಸೂಚನೆಯಂತಹ ಶುಭ ಫಲಗಳನ್ನು ಹೊಂದುವಿರಿ. ಮಕ್ಕಳ ಪ್ರತಿಭೆಯಿಂದ ನಿಮಗೆ ಹೆಚ್ಚು ಗೌರವ ಸಂದಾಯವಾಗಲಿದೆ. ಶನೈಶ್ಚರನು ಸ್ವಲ್ಪ ಆಲಸ್ಯವನ್ನು ತರಲಿದ್ದಾನೆ. ಹಣಕಾಸಿನ ತೊಂದರೆ ಸಹ ಉಂಟಾಗುತ್ತದೆ. ಕುಟುಂಬದಲ್ಲಿರುವ ಹಿರಿಯರ ಸಲಹೆಯನ್ನು ಸ್ವೀಕರಿಸಿ. ಉಪನ್ಯಾಸಕರಿಗೆ, ಬೋಧಕರಿಗೆ ಒಳ್ಳೆಯ ಸಮಯ. ಜುಲೈ ವೇಳೆಗೆ ಬಂಧುಗಳಲ್ಲಿ ಕಲಹ ಉಂಟಾಗುವ ಸಂಗತಿ. ಗೃಹ ಸಂಬಂಧಿ ತೊಡಕುಗಳು ಎದುರಾಗಬಹುದು. ಉಳಿದಂತೆ ಅನ್ಯ ಗ್ರಹಗಳು ಸ್ವಕ್ಷೇತ್ರ ಸುಸ್ಥಾನಗಳಲ್ಲಿ ಸಂಚರಿಸುವಾಗ ಶುಭ ಫಲಗಳನ್ನು ಕಾಣುವಿರಿ. ರಾಹು ಸ್ವಲ್ಪ ಗಂಟಲು ಮತ್ತು ಕಿವಿಯ ತೊಂದರೆಯನ್ನು ತರಬಹುದು. ಸಹೋದರರಲ್ಲಿಯೂ ಮನಸ್ತಾಪ ಉಂಟು ಮಾಡಬಹುದು. ಆಗಂತಕ ಸಮಸ್ಯೆಗಳ ಒತ್ತಡವಾಗುತ್ತೆ. ಆದರೆ ಎದುರಿಸುವ ಧೈರ್ಯವನ್ನು ಕೂಡ ಆ ಭಗವಂತ ನಿಮಗೆ ಕೊಡಲಿದ್ದಾನೆ. ಮುಖ್ಯವಾಗಿ ಸಾಡೆ ಸಾತಿ ಪ್ರಭಾವದಲ್ಲಿ ಇರುವವರಿಗೆ ಈ ವರ್ಷ ಸ್ವಲ್ಪ ಕಷ್ಟವಾಗಲಿದೆ. ಈ ಒಂದು ವರ್ಷ ಶನೀಶ್ವರ ಕೆಲವರಿಗೆ ಬಹಳಷ್ಟು ಕಾಡಲಿದ್ದಾನೆ. ತಾಳ್ಮೆಯಿಂದ ಇರಿ. ಪರಿಹಾರ ಆಂಜನೇಯನ ಸ್ಮರಣೆ. ಶುಭರತ್ನ ನೀಲಿ ಪಚ್ಚೆ. ಶುಭ ಸಂಖ್ಯೆ 1. ಶುಭವರ್ಣ ನೀಲಿ ಹಳದಿ ಹಸಿರು. ಧನ್ಯವಾದಗಳು.